ರಾತ್ರಿಯಾಯಿತು. ಕಾರಾಗಾರದಲ್ಲಿ ಬದ್ಧನಾದ ಬ್ರಹ್ಮಚಾರಿ ಸತ್ಯಾನಂದ ಠಾಕೂರನು ಮಹೇಂದ್ರನನ್ನು ಕುರಿತು, ಇಂದು ಅತಿ ಆನಂದದ ದಿನವಾಗಿದೆ. ಏತಕ್ಕೆಂದರೆ ನಾವು ಕಾರಾಗಾರದಲ್ಲಿ ಬದ್ಧರಾಗಿದ್ದೇವೆ, ಹರೇ ಮುರಾರೇ ಎಂದು ಹೇಳೆಂದನು. ಮಹೇಂದ್ರನು ಕಾತರ ಸ್ವರದಿಂದ ಹರೇ ಮುರಾರೇ ಎಂದು ಹೇಳಿದನು. ಆಗ ಸತ್ಯಾನಂದ, ಕಾತರವೇತಕ್ಕೆ? ನೀನು ಈ ವ್ರತವನ್ನು ಗ್ರಹಣ ಮಾಡಿದರೆ ಹೆಂಡಿರೋ ಮಕ್ಕಳನ್ನು ಅಗತ್ಯವಾಗಿ ತ್ಯಾಗ ಮಾಡಬೇಕು. ಅವರಿಗೂ ನಿನಗೂ ಯಾವ ಸಂಬಂಧವೂ ಇರಕೂಡದು. ಮಹೇಂದ್ರ ಹೇಳುತ್ತಾನೆ, ತ್ಯಾಗ ಮಾಡುವುದು ಮಹಾ ಯಮದಂಡ ಸ್ವರೂಪವಾಗಿದೆ. ಯಾವ ಬಲದಿಂದ ನಾನು ಈ ವ್ರತವನ್ನು ಗ್ರಹಣ ಮಾಡಬೇಕು? ಆ ಮಹಾಬಲವು ನನ್ನ ಹೆಂಡತಿ ಮಗುವಿನ ಸಂಗಡ ಹೋಗಿಬಿಟ್ಟಿತು. ಸತ್ಯಾನಂದ ಹೇಳುತ್ತಾನೆ, ಶಕ್ತಿ ಬರುವುದು, ನಾನು ಶಕ್ತಿಯನ್ನು ಕೊಡುವೆನು. ಮಹಾಮಂತ್ರದಲ್ಲಿ ದೀಕ್ಷಿತನಾಗು, ಮಹಾವ್ರತವನ್ನು ಗ್ರಹಣ ಮಾಡು. ಮಹೇಂದ್ರನು ವಿರಕ್ತನಾಗಿ, ನಾನು ಹೆಂಡತಿ ಮಗುವನ್ನು ನಾಯಿ ನರಿಗಳಿಗೆ ಕೊಟ್ಟು ಬಿಟ್ಟೆ, ನನಗೆ ಯಾವ ವ್ರತದ ಸಮಾಚಾರವನ್ನು ಹೇಳಬೇಡಿರಿ. ಸತ್ಯಾನಂದ ಹೇಳುತ್ತಾನೆ, ಆ ವಿಚಾರದಲ್ಲಿ ನಿಶ್ಚಿಂತನಾಗಿರು. ಸಂತಾನರು ನಿನ್ನ ಹೆಂಡತಿಯ ಸತ್ಕಾರವನ್ನು ಮಾಡಿದ್ದಾರೆ, ಮಗಳನ್ನು ಕರೆದುಕೊಂಡು ಹೋಗಿ ಸರಿಯಾದ ಸ್ಥಳದಲ್ಲಿಟ್ಟಿದ್ದಾರೆ. ಮಹೇಂದ್ರನು ವಿಸ್ಮಿತನಾಗಿ ಈ ಮಾತನ್ನು ನಂಬದೆ, ನಿಮಗೆ ಹೇಗೆ ತಿಳಿಯಬಂತು? ನೀವು ನನ್ನ ಜೊತೆಯಲ್ಲಿಯೇ ಇದ್ದರಷ್ಟೇ ಎಂದನು. ಆಗ ಸತ್ಯಾನಂದನು ಹೇಳುತ್ತಾನೆ, ನಾನು ಮಹಾವ್ರತದಲ್ಲಿ ದೀಕ್ಷಿತನಾದವನು. ದೇವರು ನನಗೆ ದಯಮಾಡಿ ಪರೋಕ್ಷ ಜ್ಞಾನವನ್ನು ಕೊಟ್ಟಿದ್ದಾನೆ. ಈ ರಾತ್ರಿಯೊಳಗೆ ನಿನಗೆ ಸಮಾಚಾರವು ಬರುವುದು. ಈ ರಾತ್ರಿಯಲ್ಲಿಯೇ ನೀನು ಕಾರಾಗಾರದಿಂದ ಬಿಡುಗಡೆಯಾಗುವೆ. ಮಹೇಂದ್ರ ಯಾವ ಮಾತನ್ನು ಆಡಲಿಲ್ಲ. ಸತ್ಯಾನಂದನು ತಾನು ಹೇಳಿದ ಮಾತಿನಲ್ಲಿ ಮಹೇಂದ್ರನಿಗೆ ನಂಬಿಕೆ ಹುಟ್ಟಲಿಲ್ಲವೆಂದು ತಿಳಿದುಕೊಂಡು, ನೀನು ನಂಬಲಾರೆ, ಬೇಕಾದರೆ ಪರೀಕ್ಷೆಯನ್ನು ಮಾಡಿ ನೋಡು ಎಂದು ಹೇಳಿ ಕಾರಾಗಾರದ ಬಾಗಿಲಿನವರೆಗೆ ಬಂದನು. ಅಲ್ಲಿ ಏನು ಮಾಡಿದನೋ ಅದು ಮಹೇಂದ್ರನಿಗೆ ಗೊತ್ತಾಗಲಿಲ್ಲ. ಆದರೆ ಯಾರ ಸಂಗಡಲೋ ಮಾತನಾಡಿದ ಹಾಗೆ ತಿಳಿದುಕೊಂಡನು. ಸತ್ಯಾನಂದನು ಹಿಂದಿರುಗಿ ಬಂದನು. ಮಹೇಂದ್ರನು ಏನು ಪರೀಕ್ಷೆ ಮಾಡಬೇಕು ಎಂದನು. ಆಗ ಸತ್ಯಾನಂದನು ಹೇಳುತ್ತಾನೆ, ನೀನು ಈಗ ಕಾರಾಗಾರದಿಂದ ಮುಕ್ತನಾಗುವೆ. ಈ ಮಾತು ಹೇಳುತ್ತಿದ್ದ ಹಾಗೆ ಕಾರಾಗಾರದ ಬಾಗಿಲು ತೆರೆಯಲ್ಪಟ್ಟಿತು. ಒಬ್ಬ ಮನುಷ್ಯನು ಒಳಗೆ ಬಂದು, ಮಹೇಂದ್ರ ಸಿಂಹನೆಂಬುವವನು ಯಾರು ಎಂದು ಕೇಳುತ್ತಾನೆ. ನನ್ನ ಹೆಸರೇ, ಮಹೇಂದ್ರ ಹೇಳುತ್ತಾನೆ. ಹಾ, ನಿನಗೆ ಖುಲಾಸೆಗೆ ಹುಕುಮ್ಮಾಗಿದೆ, ನೀನು ಹೋಗಬಹುದು. ಮಹೇಂದ್ರ ಮೊದಲು ವಿಸ್ಮಿತನಾದನು. ಅನಂತನ ಸುಳ್ಳೆಂದು ತಿಳಿದುಕೊಂಡು ಪರೀಕ್ಷಿಸುವುದಕ್ಕೋಸ್ಕರ ಹೊರಗೆ ಹೋದನು. ಯಾರೂ ಅವನನ್ನು ಅಡ್ಡಿ ಮಾಡಲಿಲ್ಲ. ಮಹೇಂದ್ರನು ಬೀದಿಯವರೆಗೂ ಹೋದನು. ಆಗ ಆಗಂತುಕನು ಸತ್ಯಾನಂದನನ್ನು ಕುರಿತು, ಮಹಾರಾಜ್, ತಾವು ಯಾತಕ್ಕೆ ಹೊರಗುವುದಿಲ್ಲ? ನಾನು ತಮಗೋಸ್ಕರವೇ ಬಂದದ್ದೆಂದನು. ಆಗ ಸತ್ಯಾನಂದ, ನೀನ್ಯಾರು? ಧೀರಾನಂದ ಗೋಸ್ವಾಮಿಯಲ್ಲವೋ? ಹೌದು ಮಹಾಸ್ವಾಮಿ. ನೀನು ಪಹರೆಯವನಾದುದು ಹೇಗೆ? ಭವಾನಂದನು ನನ್ನನ್ನು ಕಳುಹಿಸಿಕೊಟ್ಟನು. ನಾನು ನಗರಕ್ಕೆ ಬಂದು ತಾವು ಈ ಕಾರಾಗಾರದಲ್ಲಿ ಇರುವುದನ್ನು ತಿಳಿದು ಕೆಲವು ದತ್ತೂರ ಮಿಶ್ರವಾದ ಗುಳಿಗೆಗಳೊಡನೆ ಇಲ್ಲಿಗೆ ಬಂದೆನು. ಪಹರೆಯ ಮೇಲಿದ್ದ ಖಾನ್ ಸಾಹೇಬನು ಅದನ್ನು ಸ್ವಲ್ಪ ತಿಂದು ಭೂಶಯ್ಯೆಯಲ್ಲಿ ನಿದ್ರಿತನಾಗಿ ಬಿದ್ದಿದ್ದಾನೆ. ನಾನು ಧರಿಸಿಕೊಂಡಿರುವ ಕೋಟು, ಶರಾಯಿ, ಟೋಪಿ, ಭಲ್ಲೆಯೆಲ್ಲ ಆ ಖಾನ್ ಸಾಹೇಬನದೇ ಆಗಿದೆ. ಸರಿ, ನೀನಿದನ್ನು ಧರಿಸಿಕೊಂಡು ನಗರದಿಂದ ಹೊರಟು ಹೋಗು. ನಾನು ಹೀಗೆ ಹೊರಗೆ ಹೋಗಲಾರೆನು. ಏತಕ್ಕೆ? ಅದೇನು? ಸತ್ಯಾನಂದನು ಹೇಳುತ್ತಾನೆ, ಈ ದಿನ ಸಂತಾನರ ಪರೀಕ್ಷೆ. ಅಷ್ಟರಲ್ಲೇ ಮಹೇಂದ್ರ ಹಿಂದಿರುಗಿ ಬಂದನು. ಸತ್ಯಾನಂದನು ನೋಡಿ, ಏತಕ್ಕೆ ಹಿಂದಿರುಗಿದೆ? ಬಿಡುಗಡೆಯಾಗಿತ್ತಲ್ಲ. ಮಹೇಂದ್ರ ಹೇಳುತ್ತಾನೆ, ತಾವು ನಿಶ್ಚಯವಾಗಿ ಸಿದ್ಧಪುರುಷರು, ಆದರೆ ನಾನು ನಿಮ್ಮನ್ನು ಬಿಟ್ಟು ಹೋಗುವವನಲ್ಲ. ಸತ್ಯಾನಂದ ಹೇಳುತ್ತಾನೆ, ಹಾಗಾದರೆ ಇರು, ನಾವಿಬ್ಬರು ಬೇರೆ ವಿಧವಾಗಿ ಬಿಡುಗಡೆಯಾಗಿ ಹೋಗೋಣ. ಧೀರಾನಂದನೇನೋ ಹೊರಗೆ ಹೊರಟು ಹೋಗುತ್ತಾನೆ. ಸತ್ಯಾನಂದನು, ಮಹೇಂದ್ರ ಸಿಂಹನು ಇಬ್ಬರು ಕಾರಾಗಾರದಲ್ಲಿಯೇ ಮುಂದುವರಿಯುತ್ತಾರೆ.